ಇದನ್ನ ಚೆನ್ನಾಗಿ ಹಿಂಗ್ ಕಲ್ಸ್ಕೊಂಡು, ಯಾಕೆಂದ್ರೆ ಇದನ್ನ ನೀರಾಕಿ ತೊಳಿಬಾರ್ದು. ಮೂಳೆಗಳು ಕೀಲುಗಳು ಇರುತ್ತಲ್ಲ, ಇದೆಲ್ಲ ಗಟ್ಟಿ ಆಗುತ್ತೆ. ನೋಡಿ, ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಕುಕಿಂಗ್ ವಿಡಿಯೋಸ್ ಅಲ್ಲಿ ನಮ್ಮ ತಾಯಿಯ ಫೇವರೇಟ್ ಸಾಂಬಾರನ್ನ ನಿಮ್ಗೆ ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಅದು ಯಾವ ಸಾಂಬಾರ್ ಅಂತ ನಮ್ಮ ತಾಯಿನೇ ಕೇಳೋಣ ಬನ್ನಿ. ಅಮ್ಮ, ಯಾವ ಸಾಂಬಾರಮ್ಮ? ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಂತ ಹುರುಳಿ ಮಜ್ಜಿಗೆ ಸಾಂಬಾರನ್ನ ಮಾಡ್ತೀನಿ ವೀಕ್ಷಕರೇ. ಆ ಸಾಂಬಾರು ನನಗೂ ಕೂಡ ತುಂಬಾ ಇಷ್ಟ. ಬನ್ನಿ ವೀಕ್ಷಕರೇ, ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಈ ದಿನ ನಾನು ಮಾಡ್ತಾ ಇರ್ತಕ್ಕಂತ ರೆಸಿಪಿ ಹುರುಳಿ ಮಜ್ಜಿಗೆ ಸಾರು. ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ನೋಡಿ, ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುರುಳಿ, ಇದು ಮೊಸರು, ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು 1 ಸ್ಪೂನ್ ಜೀರಿಗೆ, 1/2 ಸ್ಪೂನು ಮೆಣಸು, ಇದು ಈರುಳ್ಳಿ, ಇದು ಹಸಿ ಕೊಬ್ಬರಿ, ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರುಳಿಗೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಳ್ತೀನಿ. ಈಗ ಜಾಸ್ತಿನೂ ಹಾಕ್ಬಾರ್ದು, ಸ್ವಲ್ಪ ಈಗ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡು, ಯಾಕೆಂದ್ರೆ ಇದನ್ನ ನೀರಾಕಿ ತೊಳಿಬಾರ್ದು. ಅದಕ್ಕೆ ಇದನ್ನ ಇಷ್ಟು ನೀರು ಹಾಕಿ ಒದ್ದೆ ಮಾಡಿಕೊಂಡು, ಒಂದು ಕಾಟನ್ ಬಟ್ಟೆ ಬಿಳಿದು ನೋಡಿ ಈ ತರ ಇರಬೇಕು, ಆ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಹುರುಳಿಯಲ್ಲಿ ಸ್ವಲ್ಪ ಧೂಳು ಎಲ್ಲ ಇರುತ್ತಲ್ವಾ, ಅದಕ್ಕೆ. ಈಗ ಇದನ್ನ ಈ ತರ ಒರೆಸ್ಕೊಳ್ತೀನಿ. ಒರೆಸ್ಕೊಂಡ್ರೆ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ಬಟ್ಟೆ. ಈಗ ಹುರುಳಿಯನ್ನ ನೀಟಾಗಿ ಒರೆಸ್ಕೊಂಡು ಈಗ ಬಾಣ್ಲೆಗೆ ಹಾಕೊಂಡು ಇದನ್ನ ಹುರ್ಕೊಳ್ತಾ ಇದ್ದೀನಿ. ಇದನ್ನ ಒಂದು 5 ನಿಮಿಷ ಹುರಿಬೇಕಾಗುತ್ತೆ ಚೆನ್ನಾಗಿ. ನೋಡಿ, ಈಗ ಹುರಿತಾ ಇದ್ದೀನಿ. ಈಗ ಇದನ್ನ ಹುರಿಯೋಷ್ಟ್ರಲ್ಲಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂತೀನಿ. ಈ ಸಾಂಬಾರ್ಗೆ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಹುರುಳಿ ಹುರಿತಾ ಇದ್ದಂಗೆ ಬಣ್ಣ ಬದಲಾವಣೆ ಆಗುತ್ತೆ, ಮತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ. ಆಮೇಲೆ ಏನಾಗುತ್ತೆ, ಪಟ ಪಟ ಅಂತ ಸೌಂಡ್ ಬರುತ್ತೆ. ನೋಡಿ, ಈ ತರ ಸೌಂಡ್ ಬಂದಾಗ ಇದು ಆಗಿದೆ ಅಂತ ತಿಳ್ಕೊಬೇಕು. ಇದನ್ನ ಸ್ಟವ್ ಆಫ್ ಮಾಡಿ ಸ್ವಲ್ಪ ಆರಕ್ಕಿಟ್ಟು ಸಾಂಬಾರ್ಗೆ ಒಂದು ಮಸಾಲೆಯನ್ನ ಹುರ್ಕೊಳ್ತೀನಿ. ನೋಡಿ, ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆಗಿದೆ. ನೋಡಿ, ಈಗ ಇಲ್ಲಿ ಸ್ವಲ್ಪ ಜೀರಿಗೆ, ಮೆಣಸು ತಗೊಂಡಿದ್ದೀನಿ. ಇದು ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊಬ್ಬರಿ, ಇಷ್ಟನ್ನ ನಾವು ಸ್ವಲ್ಪ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ನಾವಾಗ್ಲೇ ಹುರಿದಿದ್ದೀವಲ್ಲ ಹುರುಳಿ, ಅದನ್ನು ಸ್ವಲ್ಪ ಹಾಕೊಂಡು ಹುರ್ಕೋಬೇಕು. ಸ್ವಲ್ಪ ಹಾಕ್ಕೋತೀನಿ, ಇನ್ನು ಸ್ವಲ್ಪ ಸಾಂಬಾರ್ಗೆ ಇಟ್ಕೋತೀನಿ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು.
ಈಗ ಟೊಮೆಟೊನು ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಒಂದು ಸ್ಪೂನು ಸಾಂಬಾರು ಪುಡಿ, ಎಲ್ಲ ಈಗ ಸೇರಿಸಿ ಸ್ವಲ್ಪ ಫ್ರೈ ಆಗಿದೆ ಎಲ್ಲನೂ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಪಕ್ಕಕ್ಕೆ ಇಡ್ತೀನಿ. ಈ ಹುರುಳಿಕಾಳು ಹುರಿಯೋವಾಗ ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ತಿದ್ರಲ್ಲ ಅಡುಗೆ, ಒಂದು ಸ್ವಲ್ಪ ಎಲ್ಲ ಈಸ್ಕೊಂಡು ತಿನ್ಬಿಡ್ತಾ ಇದ್ವಿ. ಅಷ್ಟು ಚೆನ್ನಾಗಿರುತ್ತೆ ಈ ಹುರುಳಿ ಹುರಿದ್ರೆ. ನೋಡಿ ಈಗ ಹುರಿದಾಗಿದೆ. ಈ ಮಸಾಲೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಸ್ಟವ್ ಹಚ್ಚಿ ಬಾಣಲೆ ಸ್ಟವ್ ಮೇಲಿಟ್ಟು ರುಬ್ಬಿರುವಂತ ಪೇಸ್ಟ್ನ ಇದ್ರೊಳಕ್ಕೆ ಹಾಕೊಂಡು ಇದಕ್ಕೆ ಎಷ್ಟು ಬೇಕೋ ನೀರು ಹಾಕೊಂಡು ಕಲಿಸ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ಅದನ್ನು. ನೋಡಿ ಈಗ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಅಳತೆಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೊಳ್ಬೋದು. ಇದು ಒಂದು ಸ್ವಲ್ಪ ಕುದಿಲಿ. ಆಮೇಲೆ ಇಲ್ಲಿ ಹುರ್ಕೊಂಡಿದ್ವಲ್ಲ ಹುರುಳಿ, ಇದನ್ನ ಇದ್ರ ಜೊತೆಗೆ ಹಾಕಿದ್ರೆ ಸ್ವಲ್ಪ, ಇದು ನಿಮಗ್ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕೆಂದ್ರೆ ಊಟದ ಜೊತೆ ಮುದ್ದೆ ಜೊತೆ ತಿನ್ನೋವಾಗ ಈ ಕಾಳು ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಒಂದ್ ಇಡೀ ಆಗಷ್ಟು ಇದಕ್ಕೆ ಸೇರಿಸ್ತೀವಿ. ಅದ್ರ ಜೊತೆ ಅದನ್ನು ಬೇಯ್ಕೊಳ್ಳುತ್ತೆ ಹುರುಳಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಬೇಕಿದು ಎಲ್ಲ ಮಸಾಲೆ. ನೋಡಿ ಇದು ಕುದಿದು ಆಗಿದೆ. ಈಗ ಸ್ಟವ್ ಅನ್ನ ಆಫ್ ಮಾಡ್ತೀನಿ. ನೋಡಿ ಹುರುಳಿ ಎಲ್ಲ ಮಸಾಲೆ ಇದ್ರ ಜೊತೆ ಕುದಿದಾಗಿದೆ. ಈಗ ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ತೀನಿ. ಇದು ನಿಮ್ಗೆ ನೀರು ಎಷ್ಟು ಬೇಕಾದ್ರೂ ನೀವು ಸೇರಿಸ್ಕೋಬಹುದು, ಮೊಸರೇ ಹಾಕ್ಬೋದು, ಆದ್ರೆ ಮಜ್ಜಿಗೆ ಮಾಡ್ಕೊಂಡ್ರೆ ಒಳ್ಳೇದು. ಇಷ್ಟು ಮಾತ್ರ ತಿರುಗ್ಕೊಂಡ್ರೆ ಸಾಕು. ಆಮೇಲೆ ಕುದಿದಿರುವಂತ ಹುರುಳಿ ಸಾಂಬಾರ್ಗೆ ಈ ಮಜ್ಜಿಗೆನ ಸೇರಿಸಿ ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ನೋಡಿ ಈಗ ಕಡ್ಕೊಂಡಿರುವಂತ ಮಜ್ಜಿಗೆಯನ್ನ ಈ ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ತಣ್ಣಗಾದ್ಮೇಲೆ ಸೇರಿಸ್ಬೇಕು ವೀಕ್ಷಕರೇ, ಇಲ್ಲಾಂದ್ರೆ ಮಜ್ಜಿಗೆ ಒಡೆದೋಗುತ್ತೆ. ಅದು ಹಾಗೆ ಇರಲಿ. ಈಗ ಒಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತೀನಿ. ಅವತ್ತು ಬಾಣಲೆ ಇಟ್ಟು ಒಂದು 2 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಜೀರಿಗೆನೂ ಸ್ವಲ್ಪ ಸೇರಿದೆ, ಇರಲಿ. ನೋಡಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು, ಈಗ ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ಅದಕ್ಕೆ ಸೇರಿಸ್ಬಿಡೋಣ ಸಾಂಬಾರಿಗೆ. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಸೇರಿಸಿ ಆದ್ಮೇಲೆ ಸ್ಟವ್ ಆಗ್ಲೇ ಆಫ್ ಮಾಡಿದ್ದೀವಿ. ಈಗ ಇದನ್ನ ನಿಧಾನಕ್ಕೆ ತಿರುಗಿಸ್ಕೋಬೇಕು. ನೋಡಿ, ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಇದು ಮುದ್ದೆಗಾದ್ರೂ ತಿನ್ಬೋದು, ರೊಟ್ಟಿಗಾದ್ರೂ ತಿನ್ಬೋದು, ಯಾವ ಅನ್ನಕ್ಕೆ ಬೇಕಾದ್ರೂ ತಿನ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಮತ್ತೆ ಈ ಹುರುಳಿ ಕಾಳು ಇದೆಯಲ್ಲ ಸ್ನೇಹಿತರೆ, ಇದು ಹಿಂದಿನ ಕಾಲದಿಂದ ಇರುವಂತ ಒಂದು ಧಾನ್ಯ. ಇದನ್ನ ನಾವು ಹಿಂದಿನ ಕಾಲದಲ್ಲಿ ತುಂಬಾ ಬಳಸ್ತಾ ಇದ್ವಿ. ವಾರಕ್ಕೆ 3 ಸತಿ 4 ಸತಿ ಅವರೆಕಾಳು ಹುರುಳಿಕಾಳು ಸಾರುಗಳನ್ನ ನಮ್ಮ ಮನೇಲಿ ಮಾಡ್ತಾ ಇದ್ರು. ನಮ್ಮ ಅಮ್ಮನಿಂದ ಇದನ್ನ ನಾನು ಕಲಿತೆ. ಮತ್ತೆ ಈ ಹುರುಳಿಕಾಳು ತಿನ್ನೋದ್ರಿಂದ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಮತ್ತೆ ಮೂಳೆಗಳು ಕೀಲುಗಳು ಇರುತ್ತಲ್ಲ, ಇದೆಲ್ಲ ಗಟ್ಟಿ ಆಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಐರನ್ ಇದೆ. ಇವುಗಳೆಲ್ಲ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮಲಬದ್ಧತೆ ಕಡಿಮೆ ಆಗುತ್ತೆ. ಮತ್ತೆ ಚುರುಕಾಗಿರ್ತೀವಿ, ಆಕ್ಟಿವ್ ಆಗಿರ್ತೀವಿ. ಮತ್ತೆ ಒಳ್ಳೆ ಬಾಯಿಗೆ ರುಚಿ ಸಿಗುತ್ತೆ. ಇದರಿಂದ ಹಲವಾರು ರೆಸಿಪಿಗಳನ್ನ ಮಾಡ್ತೀವಿ. ಆದ್ರೆ ಈಗ ನಾನು ಇವತ್ತು ಮಾಡಿರೋಂಥ ಈ ಮಜ್ಜಿಗೆ ಸಾಂಬಾರು, ಹುರುಳಿಯಿಂದ ಮಾಡಿರುವಂತ ಮಜ್ಜಿಗೆ ಸಾಂಬಾರು ನಮ್ಮ ಅಮ್ಮನಿಂದ ನಾನು ಕಲಿತೆ ವೀಕ್ಷಕರೇ. ಇದು ನನಗೆ ತುಂಬಾ ಇಷ್ಟವಾದಂತ ಸಾಂಬಾರು. ನೀವು ಮಾಡ್ಕೊಂಡು ತಿನ್ನಿ. ಈಗಿನ ಕಾಲದವ್ರಿಗೆ ಹುರುಳಿ ಅಂದ್ರೆ, ಕಾಳಂದ್ರೆ ಸ್ವಲ್ಪ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಗೊತ್ತಾಗಲ್ಲ ವೀಕ್ಷಕರೇ. ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ ಕಮೆಂಟ್ಸ್ ಮೂಲಕ ನಮ್ಗೆ ತಿಳಿಸಿ. ಇನ್ನೂ ಏನಾದ್ರೂ ಬೇರೆ ರೀತಿಯ ಸಾಂಬಾರು ಡಿಶ್ಗಳು ಏನಾದ್ರು ಮಾಡ್ಬೇಕಂದ್ರೆ ಹೇಳಿ ವೀಕ್ಷಕರೇ. ನೀವು ಈ ತರ ಸಾರನ್ನ ಹೇಗ್ ಮಾಡ್ತೀರಾ ಅಂತ ತಿಳಿಸಿ. ನಮಗೂ ಅದರಿಂದ ಅನುಕೂಲ ಆಗುತ್ತೆ ವೀಕ್ಷಕರೇ. ನೋಡು ಸಂಜಯ್, ಈಗ ರೆಡಿ ಆಗಿದೆ ಹುರುಳಿ ಕಾಳಿನ ಮಜ್ಜಿಗೆ ಸಾಂಬಾರ್. ಓಕೆ, ಮುದ್ದೆಗೆ ಹಾಕೊಂಡು ಆಮೇಲೆ ತಿನ್ನೋಣ. ಸ್ನೇಹಿತರೆ ನೋಡಿ, ಹುರುಳಿ ಮಜ್ಜಿಗೆ ಸಾಂಬಾರ್ ರೆಡಿ ಆಗಿದೆ. ಮುದ್ದೆ ಜೊತೆ ಒಂದು ಹಪ್ಪಳ ಹಾಕೊಂಡು ಈಗ ನಾನು ಟೇಸ್ಟ್ ಮಾಡ್ತೀನಿ. ನೀವು ಸಹ ಇದನ್ನ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಸ್ನೇಹಿತರೆ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ವೀಕ್ಷಕರೇ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾವಾಗಲೂ ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಬಾಯ್.